ನಾವು ಇವಾಗ ಬಂದಿದ್ದು ಗೌಡಗೆರೆ ಪಂಚಲೋಹ ಮೂರ್ತಿ. ಇದು ಪಂಚಲೋಹ ಮೂರ್ತಿ ನೋಡಕ್ಕೆ ಬಂದಿದ್ದೆವು. ನೋಡಿ, 18 ಕೈಗಳುಳ್ಳ ಮೂರ್ತಿ ಇದು. ಮತ್ತು ಇಲ್ಲಿ ಬಸಪ್ಪನವರ ಗದ್ದಿಗೆ. ಇಲ್ಲಿ ಬಸಪ್ಪನವರು ಅಂದರೆ ಇದು ದೇವರ ಸ್ಥಾನ, ಐಕ್ಯವಾದ ಸ್ಥಾನ. ಬಸವಣ್ಣ ಅಂತಾರೆ. ಹಾಗೆ ಇದು ಗೌಡಗೆರೆ, ಚನ್ನಪಟ್ಟಣ ನಿಯರೆಸ್ಟ್ ಆಗುತ್ತೆ. ನೋಡಿ, ಸರ್ವಮಂಗಲ ಮಾಂಗಲ್ಯ ಸರ್ವತ್ವ ಸಾಧ್ಯಕ್ಕೆ ಶರಣೆ ತ್ರಯಂಬಿಕ ಗೌರಿ ನಾರಾಯಣ ನಮಸ್ತೆ. ಚಾಮುಂಡೇಶ್ವರಿ ದೇವಿನೂ ಇದೆ ಇಲ್ಲಿ ಒಳಗಡೆ. ಮತ್ತು ಇಲ್ಲಿ ಮುಂದುಗಡೆ ಹೋದಂಗೆ ಚಾಮುಂಡೇಶ್ವರಿ ದೇವಿ ಒಳಗಡೆ ಭಾರಿ ಪವರ್ಫುಲ್ ದೇವಿ ಅಂತ ಹೇಳ್ತಾರೆ. ನೋಡಕ್ಕೆ ಬಂದಿದ್ದೇವೆ ನಾವು. ನೋಡಿ, ಕಾಯಿ ಎಷ್ಟು ಕಟ್ಟಿದ್ದಾರೆ, ಅವ್ರ ಹರಕೆ ಈಡೇರಲಿ ಅಂತ ಕಾಯಿ ಕಟ್ಟಿ ಅವರ ಹಸಿಗೆ ಈಡೇರಿಸಿದ್ದಾರೆ. ಮತ್ತು ಇಲ್ಲಿ ಚಾಮುಂಡೇಶ್ವರಿ ಅವರ ದೇವಿ ಗುಡಿಯಲ್ಲಿ ಸತ್ಯವಂತ. ಮತ್ತು ಅಷ್ಟು ನಿಮಗೆ ಇನ್ನೊಂದು ವಿಶೇಷತೆ ತೋರಿಸ್ಬೇಕಾದ್ರೆ, ಪುರಾತನ ಕಾಲದ ಒಂದು ಆಂಜನೇಯ ಕೆತ್ತಿದ ಮೂರ್ತಿ ಸಿಕ್ಕಿದೆ. ಅವರು ಕೆತ್ತಿದಂಥ ಮೂರ್ತಿ ಇವರು ನೋಡಿ ಅದನ್ನು ಪೂಜೆ ಮಾಡ್ತಾರೆ. ಆ ಮೂರ್ತಿ ಎಲ್ಲಿದೆ ಅಂದರೆ ಇಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಅವರು ಪೂಜೆ ಮಾಡ್ತಾಯಿದ್ದಾರೆ. ಅದು ಪುರಾತನ. ಇಲ್ಲಿ ನೋಡಿ, ಇದು ಆಂಜನೇಯನ ಮೂರ್ತಿ. ಇದು ಆಂಜನೇಯನ ಮೂರ್ತಿ ಎಲ್ಲ ಅವ್ರ ಬೇಡಿಕೆ ಈಡೇರಿಸೋಸ್ಕರ ಆಂಜನೇಯನ ಮೂರ್ತಿ. ಮತ್ತು ಇಲ್ಲಿ ರಾಮ ಸೇತುವೆ ಕಟ್ಟಬೇಕಾದ್ರೆ ನೋಡ್ತಿರ್ಬೋದು ನೀವು. ಇದೊಂದು ಕಲ್ಲು ಅಂದರೆ ಇದು ರಾಮ ಶ್ರೀರಾಮ್ ಅಂತ ಅಂದ್ಬಿಟ್ಟು ಒಂದು ಕಲ್ಲಿಗೆ ತೇಲ್ತಾ ಇದೆ. ಇದು ನೋಡಿ, ಆಂಜನೇಯ ಮೂರ್ತಿ. ನೋಡಿ, ಅವರು ಇಷ್ಟಾರ್ಥ ಪ್ರಕಾರ ಆರತಿ ಬೀಳ್ತಾ ಇದ್ದಾರೆ. ಬೆಲ್ಲದ ಆರತಿ ಅಲ್ಲ, ಬೆಲ್ಲದ ಆರತಿ ಬೀಳ್ತಾ ಇದ್ದಾರೆ. ಒಳ್ಳೆಯದಾಗಿ ಹೂವಿನ ಆರತಿ ಬೀಳ್ತಾ ಇದ್ದಾರೆ. ಒಳ್ಳೆಯದಾಗಬೇಕು ಅಂತ ಸ್ಪೆಷಲ್ ನಾವು ನೋಡ್ತಾ ಇರೋದು ಆಂಜನೇಯ ಪಂಚಲೋಹ ದೇವಿ ಅಂತ ಕರಿತಾ ಇದ್ದಾರೆ, ಚಾಮುಂಡೇಶ್ವರಿ. ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಹುಲಿ, ಜಿಂಕಿ, ಇಲ್ಲಿನ ಕಾಯಿಗಳು ಎಷ್ಟು ಕಟ್ಟಿದ್ದಾರೆ ನೋಡಿ. ಮತ್ತು ತೇರು. ನನಗೆ ಅನ್ನಿಸ್ತಾ ಇದೆ ಇಲ್ಲಿ ಶಕ್ತಿ ಬಹಳ ದೊಡ್ಡದಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲೆಲ್ಲ ಜನ ಆಂಜನೇಯ. ಇನ್ನೂ ಬಸವೇಶ್ವರ ಸನ್ನಿಧಿ. ಇದು ಬಸವೇಶ್ವರ ಸನ್ನಿಧಿ. ಇದು ಬಸಪ್ಪ ಅವರ ಸನ್ನಿಧಿ. ಇದು ಇಲ್ಲಿ ಅವರು ಇಷ್ಟ ಆಗ್ತದಂತೆ ಕೇಳ್ತಾ ಇದ್ದಾರೆ. ಬನ್ನಿ, ನಮಸ್ಕಾರ ಮಾಡೋದಿದ್ದೀರಾ? ಮಾಡ್ಕೊಂಡ್ಬನ್ನಿ. ಸೊಪ್ಪು
ಒಳ್ಳೆಯದಾಗಲಿ ಅಂತ ಬೇಡ್ಕೊತಾರೆ. ಒಳ್ಳೆಯದಾಗಲಿ ಅವರಿಗೆ. ಗುಡಿ ಆವರಣ ಭಾರಿ ಕ್ಲೀನ್ ಇಟ್ಟಿದ್ದಾರೆ. ಇಷ್ಟೆಲ್ಲ ಜನ ಬಂದ್ರೂ ಭಾರಿ ಕ್ಲೀನ್ನೆಸ್ ಇದೆ ನೋಡಿ. ಕ್ಲೈಮೇಟ್ ಭಾರಿ. ಇನ್ನೊಂದು ತೋರಿಸ್ಬೇಕಂದ್ರೆ ಇಲ್ಲಿ ನೋಡಿ ಇಷ್ಟು ಕಾಯಿಗಳು ಇಟ್ಟಿದ್ದಾರೆ. ಇಲ್ಲಿ ಪೂಜೆ ತೇರು ಇಷ್ಟೆಲ್ಲ ಜನ ಇಲ್ಲಿ ಬರ್ತಾ ಇದ್ದಾರೆ. ಇದು ಬರುವ ಸ್ಥಳ ಚನ್ನಪಟ್ಟಣ ಇದೆ. ಇಂದ ಒಂದು 15 ಕಿಲೋಮೀಟರ್ಸ್ ಇದೆ, 15 ಕಿಲೋಮೀಟ್ರ್. ಕ್ಷೇತ್ರ ಮಾಡೋದು ಗೌಡುಗೆರೆ ಅಂತ. ಈ ಕ್ಷೇತ್ರದ ಬಸ್ ಸವಲತ್ತು ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಖಾಸಗಿಯಿಂದ ಬಸ್ ಸವಲತ್ತು ಕೊಟ್ಟಿದ್ದಾರೆ ಈ ಸ್ಥಳಕ್ಕೆ. ಮತ್ತು ಆಟೋದವರು ಸವಲತ್ತು ಭಾರಿ ಹೇಳ್ಬೇಕಾದ್ರೆ ಇಲ್ಲಿ ಫೆಸಿಲಿಟಿಗಳು ಭಾರಿ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಎಲ್ಲ ಕೌಂಟರ್ಸ್ಗೂ ಚೆನ್ನಾಗಿದೆ. ಇಷ್ಟ ಆಗಿತ್ತು ಅಂದರೆ ಇಲ್ಲಿ ನೋಡಿ ದರ್ಶನ, ಸೇವೆ, ಕಾಯಿ ಕಟ್ಟೋರು, ತೆಂಗು ಎಲ್ಲ ಸಿಗುತ್ತೆ. ಇಲ್ಲೆಲ್ಲ ಒಳ್ಳೆಯದಾಗಬೇಕಾದ್ರೆ ಸುತ್ತ ಹಾಕ್ತಾಯಿದ್ದಾರೆ ಜನ. 5 ಸುತ್ತ 7 ಸುತ್ತ ಅವ್ರಿಗೆ ಎಷ್ಟು ಆಗಿ ಅಷ್ಟು ಸುತ್ತ ಹಾಕಿ ಹಾಕ್ತಾಯಿದ್ದಾರೆ. ಇಲ್ಲಿ ಬಸವಣ್ಣನೇ ಅವರ ಸ್ಥಳ ಆಗಿದೆ. ಇಷ್ಟು ಪವರ್ಫುಲ್ ಇದೆ ಅಂತ ನೀವೇನು ತಿಳ್ಕೊಬೇಕಿದೆ. ಒಳ್ಳೆಯದಾಗಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರಲ್ಲ. ನಾನು ನೋಡಬೇಕು ತಾಯಿಯ ಒಂದು ಮೂರ್ತಿ. ಮತ್ತು ಇಲ್ಲಿ ಅಟ್ರಾಕ್ಷನ್ ಭಾರಿ ಕೂಲ್ ಆ್ಯಂಡ್ ಕಾಮ್ ಇದೆ. ಸನ್ನಿಧಿ ಭಾರಿ ಮೆರ್ಯಾಕಲ್ ಅನ್ನಿಸ್ತಾ ಇದೆ. ಇಲ್ಲಿ ಪಾರ್ಕಿಂಗ್ ಸದ್ಯಕ್ಕೆ ಫ್ರೀ ಪಾರ್ಕಿಂಗ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಮತ್ತು ಭಾರಿ ಚೆನ್ನಾಗಿದೆ. ಎಲ್ಲ ಕಾರು ಪಾರ್ಕಿಂಗ್ ಇದೆ, ಎಲ್ಲ ಇದೆ. ಬೈಕ್ ಪಾರ್ಕಿಂಗ್ ಇದೆ, ಅಂಗಡಿಗಳು ಎಲ್ಲ ನೋಡ್ಬೇಕು. ಭಾರಿ ಒಳ್ಳೆಯದಾಗ್ತದೆ. Thank you. Bye bye. See you next video.